ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಮಲೆನಾಡು ಆಹಾರ ಮೇಳವನ್ನ ಆಚರಿಸಲಾಯಿತು. ಈ ಆಹಾರ ಮೇಳವು ವಿದ್ಯಾರ್ಥಿಗಳಲ್ಲಿನ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಅವುಗಳನ್ನ ಪ್ರೋತ್ಸಾಹಿಸುವ ಗುರಿಯನ್ನ ಹೊಂದಿತ್ತು. ಇಂದಿನ ಯುವ ಪೀಳಿಗೆಗೆ ಮಲೆನಾಡಿನ ವಿಶಿಷ್ಟ ಮತ್ತು ರುಚಿಕರ ಆಹಾರಗಳ ಪರಿಚಯ ಮಾಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿದ್ದು, ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 7-8 ವರ್ಷಗಳಿಂದ ಈ ಆಹಾರ ಮೇಳವನ್ನ ಆಯೋಜಿಸುತ್ತಾ ಬಂದಿದ್ದಾರೆ. ಇದು ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಸಂಪ್ರದಾಯದ ಮೇಲಿನ ಪ್ರೀತಿಯನ್ನ ತೋರಿಸುತ್ತದೆ. ಈ ವರ್ಷವೂ ಸಹ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಆಕರ್ಷಕ ಆಹಾರ ಮೇಳವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ವಿದ್ಯಾರ್ಥಿಗಳು ಆಹಾರ ಮೇಳದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮದೇ ಆದ ರೀತಿಯಲ್ಲಿ ಆಹಾರ ಮಳಿಗೆಗಳನ್ನ ಸ್ಥಾಪಿಸಿದ್ರು. ಆಧುನಿಕ ಜಗತ್ತಿನಲ್ಲಿ ಆಹಾರ ತಯಾರಿಕೆಯು ಆರೋಗ್ಯಕರ ಹವ್ಯಾಸಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ ಆಹಾರ ಮೇಳವು ರುಚಿ ಮತ್ತು ಅಭಿರುಚಿಗಳ ಬಗ್ಗೆ ಹೊಸ ಅಭಿಪ್ರಾಯಗಳನ್ನ ಮೂಡಿಸಿತು. ವಿದ್ಯಾರ್ಥಿಗಳು ವಿವಿಧ ಬಗೆಯ ಸಾಂಪ್ರದಾಯಿಕ ಮತ್ತು ಆಧುನಿಕ ಆಹಾರಗಳನ್ನ ತಯಾರಿಸಿ ಪ್ರದರ್ಶನ ಮಾಡಿದ್ರು. ಮೇಳದಲ್ಲಿ ಹೋಳಿಗೆ, ವಿವಿಧ ಸ್ವಾದದ ಚಿತ್ರಾನ್ನ, ಪಲಾವ್, ಮಾವಿನಕಾಯಿ, ಬೀಟ್ರೂಟ್, ಸೌತೆಕಾಯಿ ಮಸಾಲ, ಮಜ್ಜಿಗೆ, ವಿವಿಧ ಬಗೆಯ ಹಣ್ಣಿನ ತಂಪು ಪಾನೀಯಗಳು ಸೇರಿದಂತೆ ಹಲವು ಬಗೆಯ ಆಹಾರ ಪದಾರ್ಥಗಳನ್ನ ತಯಾರಿಸಲಾಗಿತ್ತು. ನಮಸ್ತೆ, ಮಂಜುನಾಥ್ ಅಂತ. ನಾನು HOD ಆಗಿ ಕಾಮರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ HOD ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ದಿವಸ ನಮ್ಮ ಕಾಲೇಜಲ್ಲಿ ಒಂದು ಫುಡ್ ಫೆಸ್ಟ್ನ ಮಾಡ್ಕೊಂಡಿದ್ದೀವಿ, ಆರ್ಗನೈಸ್ ಮಾಡಿದ್ದೀವಿ. ಮಕ್ಕಳೆಲ್ಲ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನನ್ನ ಹೆಸರು ಗೌತಮ್ ಅಂತ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ. ಹಾಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೋರಮ್ನ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಫುಡ್ ಫೆಸ್ಟ್ನ ಕಳೆದ ಹೆಚ್ಚು ಕಡಿಮೆ ಒಂದು 7-8 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಒಟ್ಟು 15 ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ ಸ್ಟೂಡೆಂಟ್ಸ್ಗಳು. ವೆರೈಟಿ ಫುಡ್ಸ್ನ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಕಾಂಪಿಟೇಟಿವ್ ಈ ವರ್ಲ್ಡಲ್ಲಿ ಅವ್ರಿಗೆ ಎಲ್ಲ ಥರ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫುಡ್ ಫೆಸ್ಟ್ ಮಾಡೋದ್ರಿಂದ ಅವರ ಫುಡ್ ಅಡುಗೆ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಕೆಲವ್ರಿಗೆ ತುಂಬ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರನ್ನ ಪ್ರಮೋಟ್ ಮಾಡಿದಾಗ ಆಗುತ್ತೆ. ಸೊ ಈ ಹೋಟೆಲ್ ಇಂಡಸ್ಟ್ರಿಗಳಿಗೆ ಯಾವ ರೀತಿ ಅವರು ಮಾಡ್ತಾರೆ, ಪ್ರಾಫಿಟ್ ಎಷ್ಟಾಗುತ್ತೆ ಲಾಸ್ಟು, ಅದು ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ನಾವು ಫುಡ್ ಫೆಸ್ಟ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.